ಶ್ರೀ ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಯೋऽಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸೂಕ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಸಮಸ್ತ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ನಾವು ಇವತ್ತು ನಿತ್ಯ ನಾವು ಮಾಡಬೇಕಾದ ಅನುಸಂಧಾನಗಳ ಬಗ್ಗೆ ಸ್ವಲ್ಪ ತಿಳಿಯೋಣ. ನಮ್ಮ ಶರೀರದಲ್ಲೇ ಭಗವಂತ ಬಿಂಬರೂಪಿಯಾಗಿದ್ದಾನೆ. ಅವನೇ ನಮ್ಮ ಸಕಲ ಕೆಲಸಗಳನ್ನು ಮಾಡಿಸ್ತಾನೆ. ಈ ಬಿಂಬರೂಪ ಚಿಂತನೆ ನಮಗೆ ಸದಾ ಇರಬೇಕು. ನಮ್ಮ ಶರೀರದಲ್ಲಿ ಭಗವಂತ, ತತ್ವಾಭಿಮಾನಿ ದೇವತೆಗಳು, ವಾಯುದೇವರು ಎಲ್ಲರೂ ನಮ್ಮ ಶರೀರದಲ್ಲಿ ಇದ್ದು ನಮ್ಮ ಕೆಲಸನೆಲ್ಲ ಮಾಡಿಸ್ತಾರೆ. ಆದ್ರಿಂದ ಈ ಜೀವ ಒಂದು ಪರಮಾಣು, ಜಸ್ಟ್ ಲೈಕ್ ಆನ್ ಆಟಮ್. ಈ ಜೀವನಿಂದ ಏನು ಮಾಡಕ್ಕಾಗಲ್ಲ. ಭಗವಂತನೇ ನಮ್ಮ ಶರೀರದಲ್ಲಿ ಇದ್ದು ಸಕಲ ಕೆಲಸಗಳನ್ನು ಮಾಡಿಸಿ ನಮಗೆ ಅನುಗ್ರಹ ಮಾಡುತ್ತಾನೆ. ಆ ಚಿಂತನೆಯನ್ನು ನಾವು ಸ್ವಲ್ಪ ತಿಳಿಯೋಣ. ಇದ್ರ ಬಗ್ಗೆ ವಿಷ್ಣು ತೀರ್ಥರು ತುಂಬಾ ವಿಸ್ತಾರವಾಗಿ ತಮ್ಮ ಗ್ರಂಥಗಳಲ್ಲಿ ತಿಳಿಸಿದ್ದಾರೆ. ಷೋಡಶಿ, ಚತುರ್ದಶಿ, ಆಧ್ಯಾತ್ಮ ರಸರಂಜನಿ ಅಂತ 3 ದೊಡ್ಡ ಗ್ರಂಥಗಳು. ಅದರಲ್ಲಿ ವಿಷ್ಣು ತೀರ್ಥರು ಇದ್ರ ಬಗ್ಗೆ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಅದರನ್ನ ಜಸ್ಟ್ ಸ್ವಲ್ಪ ನಾವು ಇವತ್ತು ತಿಳಿಯೋ ಪ್ರಯತ್ನ ಮಾಡೋಣ. ವಿಷ್ಣು ತೀರ್ಥರ ಬೃಂದಾವನ ಮಾದನೂರಲ್ಲಿದೆ. ಮಾದನೂರು ನಮ್ಮ ನವಬೃಂದಾವನದಿಂದ ಸ್ವಲ್ಪ ಒಂದು 30 to 40 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ. ಅಲ್ಲಿ ಮೂಲ ಬೃಂದಾವನ ಇದೆ. ಅವರು ಬರೆದ ಗ್ರಂಥಗಳು ಷೋಡಶಿ, ಚತುರ್ದಶಿ, ಆಧ್ಯಾತ್ಮ ರಸರಂಜನಿ ಅಂತ 3 ಗ್ರಂಥಗಳು. ಅದರಲ್ಲಿ ಸಾಕಷ್ಟು ವಿಷಯಗಳಿದೆ. ಇದು ಜಸ್ಟ್ ಇಂಟ್ರೊಡಕ್ಷನ್ ತರ ಇವತ್ತು ಸ್ವಲ್ಪ ನೋಡುವ ಪ್ರಯತ್ನ ಮಾಡೋಣ. ನಾವು ನಿತ್ಯವೂ ಕೆಲಸಗಳನ್ನೆಲ್ಲ ಮಾಡುತ್ತೀವಿ. ಬೆಳಿಗ್ಗೆ ನಿದ್ರೆ ಮಾಡ್ತೀವಿ, ಬೆಳಿಗ್ಗೆ ಹೇಳ್ತೀವಿ, ಮಲಮೂತ್ರ ವಿಸರ್ಜನೆ ಮಾಡುತ್ತೀವಿ, ಹಲ್ಲು ತಿಕ್ತೇವೆ, ಸ್ನಾನ ಮಾಡ್ತೀವಿ, ಸುಮಾರು ಕೆಲಸಗಳು ಮಾಡ್ತೀವಿ. ಆದರೆ ಈ ಕೆಲಸಗಳೆಲ್ಲ ನಾವೇ ಮಾಡ್ತೀವಾ? ಇಲ್ಲ. ನಮ್ಮೊಳಗೆ ದೇವರು ನಿಂತು ತತ್ವಾಭಿಮಾನಿಗಳ ಮೂಲಕ ಈ ಕೆಲಸವನ್ನೆಲ್ಲ ಮಾಡಿಸ್ತಾನೆ. ಅದು ಒಂದೊಂದು ಸ್ಟೆಪ್ ಅಲ್ಲೂ ನಮಗೆ ನೆನಪಿಗೆ ಬರಬೇಕು. ಸದಾ ಸರ್ವಕಾಲವು ನನ್ನೊಳಗಿರುವ ದೇವರು ತಾನ ನನ್ನ ಕೆಲಸವನ್ನೆಲ್ಲ ನಾವೀಗ ನೋಡ್ತೀವಿ ಅಂದ್ರೆ ನನ್ನ ಕಣ್ಣೊಳಗ ದೇವರು ನಿಂತು ಕಣ್ಣಿಗೆ ಅಭಿಮಾನಿಯಾದ ದೇವತೆ ಮೂಲ ನಮಗೆ ಹೊರಗಿರೋ ಪಿಕ್ಚರ್ನ ನಮಗೆ ತೋರಿಸ್ತಾನೆ. ಆ ತರ ಒಂದೊಂದು ಕೆಲಸದಲ್ಲೂ ದೇವರು ನಮ್ಮ ಕೂಡವೇ ಇದ್ದು ನಮಗೆ ಅನುಗ್ರಹ ಮಾಡುತ್ತಾನೆ. ಅವನೇ ನಮಗೆ ಭಾವ ಬಂಧು ಅಂತ ಹೇಳ್ತಾರೆ. ಭಾವ ಬಂಧು ಹೇಳ್ತಾರೆ. ಆ ದೇವ್ರ ತಾನ ನಮಗ್ ಬಂಧು. ಬಾಕಿ ಇರೋ ಬಂಧುಗಳೆಲ್ಲ ಏನೂ ಇಲ್ಲ ಅಂತ ಶಾಸ್ತ್ರ ವಿಸ್ತಾರವಾಗಿ ತಿಳಿಸುತ್ತೆ. ಸ್ವಲ್ಪವಾಗಿ ನೋಡೋಣ. ನಾವು ಬೆಳಿಗ್ಗೆ ಹೇಳೋಕ್ ಮುಂಚೆ ಚೆನ್ನಾಗಿ ನಿದ್ರೆ ಮಾಡಿರ್ತೀವಿ. ನಾವು ಒಂದೊಂದು ಕೆಲಸ ಮಾಡಿದರೂ ಅದನ್ನ ದೇವರಿಗೆ ನಾವು ಸಮರ್ಪಣೆ ಮಾಡಬೇಕು. ಕೃಷ್ಣಾರ್ಪಣ ವಸ್ತು. ನಾರ್ಮಲಿ ನಾವು ಒಂದು ಸಂಧ್ಯಾವಂದನ ಮಾಡಿದ್ರೆ ಕೃಷ್ಣಾರ್ಪಣ ಹೇಳ್ತೀವಿ. ದೇವ್ರ ಪೂಜೆ ಮಾಡಿದ್ರೆ ಹೇಳ್ತೀವಿ. ಸ್ನಾನ ಮಾಡಕ್ ಹೋಗೋ ವೇಳೆ ಸಂಕಲ್ಪ ಮಾಡ್ತೀವಿ. ಆದ್ರೆ ಕೃಷ್ಣಾರ್ಪಣ ಹೇಳೋದಿಲ್ಲ. ಸುಮಾರು ಜನಗಳು ಹೇಳೋದಿಲ್ಲ. ಸೊ ಅದೇ ತರ ಒಂದೊಂದು ಸಣ್ಣ ಸಣ್ಣ ಕೆಲಸಗಳಲ್ಲೂ ದೇವರ ಆಕ್ಟಿವಿಟಿ ಇದೆ. ನಮ್ಮ ಶರೀರದಲ್ಲಿ ನಾವು ಥಿಂಕ್ ಮಾಡೋದು ಆಕ್ಟಿವಿಟಿ ಎಲ್ಲದ್ರಲ್ಲೂ ದೇವ್ರ ನಮ್ಮ ಜೊತೆಯೇ ಇದ್ದಾನೆ. ಆ ಕೆಲಸನೆಲ್ಲ ಅವನಿಗೆ ಸಮರ್ಪಣೆ ಮಾಡಬೇಕು. ಆಮೇಲೆ ಅದು ಒಳ್ಳೆ ಕೆಲಸವಾದ್ರೂ ಕೆಟ್ಟ ಕೆಲಸವಾದ್ರೂ ನಾವು ಅವನಿಗೆ ಸಮರ್ಪಣೆ ಮಾಡಬೇಕು. ಒಳ್ಳೆ ಕೆಲಸವಾದರೆ ಅದನ್ನು ಅನಂತ ಮಡಿ ಮಾಡಿ ನಮಗೆ ಕೊಡ್ತಾನೆ. ತಪ್ಪು ಕೆಲಸವಾದರೆ ನಮ್ಮನ್ನು ಕ್ಷಮಿಸಿ ಆ ಕರ್ಮದ ಫಲವನ್ನು ದೈತ್ಯರಿಗೆ ಕೊಡ್ತಾನೆ. ಇದು ಭಗವಂತನ ಒಂದು ವ್ಯಾಪಾರ. ಇದನ್ನ ನಾವು ತಿಳಿಬೇಕು. ಆಮೇಲೆ ಮುಂದಕ್ಕೆ ಆ ತಪ್ಪು ಕೆಲಸಗಳೆಲ್ಲ ನಮ್ಮಿಂದ ಮಾಡೋಕೆ ಮನಸ್ಸು ಬರೋದಿಲ್ಲ. ಆ ತರ ಸ್ವಲ್ಪವಾಗಿ ನಮಗೆ ಕಡಿಮೆ ಆಗತ್ತೆ. ಇದು ಭಗವಂತನ ಒಂದು ಸಿಸ್ಟಮ್. ಇದು ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಾವು ಬೆಳಿಗ್ಗೆ ಹೇಳ್ತೀವಿ. ಹೇಳೋ ವೇಳೆಗೆ ಎಲ್ಲರಿಗೂ ಗೊತ್ತಿದೆ, ಹೇಳೋ ವೇಳೆ ದೇವರ ಸ್ಮರಣೆಯಿಂದ ಹೇಳಬೇಕು ಅಂತ. ಆದ್ರೆ ಅದಕ್ಕೆ ಮುಂಚೆ ನಾವು ನಿದ್ರೆ ಮಾಡಿರ್ತೀವಲ್ಲ, ರಾತ್ರಿ ಮಲಗಿದ್ದ ಬೆಳಿಗ್ಗೆ ಹೇಳೋವರೆಗೂ ಒಂದು 6 to 8 ಅವರ್ಸ್ ನಿದ್ರೆ ಮಾಡಿರ್ತೀವಿ. ಆ ನಿದ್ರೆಯನ್ನ ದೇವರಿಗೆ ಸಮರ್ಪಣೆ ಮಾಡಬೇಕು. ಆ ನಿದ್ರಾ ಕಾಲದಲ್ಲಿ 2 ಆಕ್ಟಿವಿಟಿ ಇದೆ. ಒಂದು ಸ್ವಪ್ನ ಅವಸ್ಥೆ, ಇನ್ನೊಂದು ಸುಷುಪ್ತಿ ಅವಸ್ಥೆ. ಸ್ವಪ್ನ ಅವಸ್ಥೆಯಲ್ಲಿ ನಮಗೆ ಸ್ವಪ್ನಗಳು ಬರುತ್ತೆ. ಅಲ್ಲಿ ನಾವು ಓಡಾಡ್ತೀವಿ, ಅಲ್ಲಿ ಇಲ್ಲಿ ಹೋಗ್ತೀವಿ, ಬರ್ತೀವಿ, ಏನೇನೋ ಆಕ್ಟಿವಿಟೀಸ್ ಎಲ್ಲ ಮಾಡ್ತೀವಿ.
ಆ ಸಮಯದಲ್ಲೂ ದೇವರು ನಮ್ಮ ಜೊತೆ ಇರ್ತಾನಂತೆ, ಭಗವತ್ ರೂಪಗಳೆಲ್ಲ ಪ್ರಕಟ ಆಗುತ್ತೆ. ಅದೇ ತರ ಒಳ್ಳೆ ನಿದ್ರೆ ಮಾಡ್ತೀವಿ, ಒಳ್ಳೆ ಸುಖ ಸಿಗತ್ತೆ ನಮಗೆ, ಒಳ್ಳೆ ನಿದ್ರೆ ಬಂದ್ರೆ ಆ ಸುಖದಲ್ಲೂ ಭಗವತ್ ರೂಪಗಳು ಪ್ರಕಟವಾಗುತ್ತೆ. ಈ ಸ್ವಪ್ನಾವಸ್ಥೆ ಮತ್ತು ಸುಷುಪ್ತಿ ಅವಸ್ಥೆ ಈ ಎರಡು ಕಾಲದಲ್ಲೂ ಭಗವತ್ ರೂಪಗಳು ನಮ್ಮೊಳಗೆ ಇದ್ದು ನಮಗೆ ಎಲ್ಲಾ ರೀತಿಯಿಂದ ಅನುಕೂಲ ಮಾಡುತ್ತೆ. ಆ ದೇವತೆಗಳೆಲ್ಲ ನಮಸ್ಕಾರ ಮಾಡಿ, ಸ್ವಾಮಿ ನಿನ್ನಿಂದ ತಾನೇ ಈ ಸುಖವಾದ ನಿದ್ರೆ ನನಗೆ ಬಂದಿದೆ, ಇದು ನಿನಗೆ ಸಮರ್ಪಣೆ, ಹರಿಗೆ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಒಂದೊಂದು ಹೆಜ್ಜೆಗೂ ನಾವು ಒಂದೊಂದು ಆಕ್ಟಿವಿಟಿ ಮಾಡೋ ವೇಳೆಯೂ ನಾವು ದೇವ್ರನ್ನ ಸ್ಮರಣೆ ಮಾಡ್ಬೇಕು. ಅದಾನ ಮೇನ್ ಕಾನ್ಸೆಪ್ಟ್. ಇದೇನು ಅಂದ್ರೆ ಸದಾ ಸರ್ವಕಾಲವು ಹರಿಸ್ಮರಣೆ ನಮ್ಮ ಮನಸ್ಸಿಗೆ ಬರೋದಕ್ಕೆ ಒಂದು ಫಾರ್ಮುಲಾ ಇದೆ ಅಷ್ಟೇ. ಆ ರೀತಿಯಲ್ಲಿ ನಾವು ಚಿಂತನೆ ಮಾಡಿ ಈ ಅನುಸಂಧಾನ ಕ್ರಮನ ಮಾಡ್ಬೇಕು. ಇದರಲ್ಲಿ ಸುಮಾರು ಪುಣ್ಯವೂ ಇದೆ ಅಂತ ಅರಣ್ಯಕಾಚಾರ್ಯ ಹೇಳ್ತಾರೆ. ವಿಷ್ಣು ತೀರ್ಥರಿಗೆ ಇನ್ನೊಂದು ಹೆಸರು ಅರಣ್ಯಕಾಚಾರ ಅಂತ ಹೇಳ್ತಾರೆ. ಅವರು ಈ ಒಂದೊಂದು ವಿಷಯಕ್ಕೂ ಒಂದೊಂದು ಫಲ ಇದೆ. ಫಸ್ಟ್ ನಾವು ಏನ್ ವಿಷಯ ಅಂತ ತಿಳ್ಕೊಳ್ಳೋಣ, ಆಮೇಲೆ ಮುಂದಕ್ಕೆ ಬೆನಿಫಿಟ್ಸ್ ಬಗ್ಗೆ ನೋಡೋಣ. ಈ ನಿದ್ರಾ ಸಮರ್ಪಣೆ ಮಾಡಿದ್ರೆ ಏನಪ್ಪಾ ಬೆನಿಫಿಟ್ ಹಾಗೆಂದ್ರೆ, ನಾವು ಇಡೀ ರಾತ್ರಿ ಅಖಂಡ ಧ್ಯಾನ, ಭಗವಂತನ ಅಖಂಡ ಧ್ಯಾನ ಮಾಡಿದ್ರೆ ಏನ್ ಫಲ ಬರುತ್ತೋ ಆ ಫಲವನ್ನು ಭಗವಂತ ನಮಗೆ ಕೊಡ್ತಾನೆ ಅಂತ ಹೇಳಿ ವಿಷ್ಣು ತೀರ್ಥ ನಮಗೆ ತಿಳಿಸ್ತಾರೆ. ಆದ್ರಿಂದ ನಾವು ಹಾಸಿಗೆಯಿಂದ ಎದ್ದ ತಕ್ಷಣನೇ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಸ್ವಾಮಿ, ನಿನ್ನೆ ರಾತ್ರಿ ಮಲಗಿದ್ದಿಂದ ಈ ಕ್ಷಣವರೆಗೂ ನಾನು ನಿದ್ರೆ ಮಾಡಿದ ಕಾಲದಲ್ಲಿ ಸ್ವಪ್ನಾವಸ್ಥೆ ಸುಷುಪ್ತಿ ಅವಸ್ಥೆ ಎರಡು ಕಾಲದಲ್ಲೂ ನೀನು ನನ್ನೊಳಗೆ ನಿಂತು ಮಾಡಿದ ಸಕಲ ವ್ಯಾಪಾರಗಳು ನಿನಗೆ ಪೂಜೆ ಆಗಲಿ, ನಿನಗೆ ಸಮರ್ಪಣೆ, ನಿನಗೆ ಅರ್ಪಿತ ಅಂತ ಹೇಳಿ ನಾವು ಹೇಳಬೇಕು. ಹೇಳೋ ವೇಳೆ ಭಗವಂತನ ದೇವರ ದರ್ಶನ ಮಾಡಿ ಮನೇಲಿ ಪ್ರಾತಸ್ತೋತ್ರ ಹೇಳ್ಕೊಂಡು ನಾವು ಹೇಳಬೇಕು ಅಂತ ವಿಧಾನಗಳಿದೆ. ಆಮೇಲೆ ಮುಂದಕ್ಕೆ ಏನ್ ಮಾಡ್ತೀವಿ, ನೆಕ್ಸ್ಟ್ ನಾವು ಮಲಮೂತ್ರ ವಿಸರ್ಜನೆ ಮಾಡ್ತೀವಿ. ಮಲಮೂತ್ರ ವಿಸರ್ಜನೆ ಮಾಡೋ ವೇಳೆ ಏನ್ ಅನುಸಂಧಾನ ಇರಬೇಕು? ಮಲಮೂತ್ರ ವಿಸರ್ಜನೆ ಮಾಡೋ ವೇಳೆ ನಮ್ಮ ಶರೀರ ಒಂದು ದೇವಾಲಯ ಅಂತ ಚಿಂತನೆ ಮಾಡಬೇಕು. ನಮ್ಮ ಶರೀರದಲ್ಲಿ ಭಗವಂತ ಇದ್ದಾನಲ್ವಾ, ಭಗವಂತ ಇರೋ ಜಾಗ ದೇವಾಲಯ, ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಭಗವಂತ ಇದ್ದಾನೆ ನನ್ನ ಶರೀರದಲ್ಲಿ, ಅದನ್ನು ನಾನು ಸ್ವಚ್ಛ ಮಾಡ್ತೇನೆ ಅಂತ ಮನಸ್ಸಲ್ಲಿ ಚಿಂತನೆ ಮಾಡ್ತಾ ಮಲಮೂತ್ರ ವಿಸರ್ಜನೆ ಮಾಡಬೇಕು. ಆಮೇಲೆ ಹೊರಗೆ ಬಂದು ಕೈ ಕಾಲು ತೊಳ್ಕೊಂಡು ಬಾಯಿ ಕುಳಿಸಿದ ಮೇಲೆ ಈ ಕ್ರಿಯೆ ಎಲ್ಲ ನಿನ್ನಿಂದ ಆಯ್ತಪ್ಪ. ಮಲಮೂತ್ರ ವಿಸರ್ಜನೆ ಮಾಡೋದು ಯಾರು? ಭಗವಂತ. ಅಪಾನವಾಯುಯಿಂದ ಇದೆಲ್ಲ ಹೊರಗೆ ಬರುತ್ತೆ, ನಮ್ಮ ಶರೀರದಿಂದ ಎಲ್ಲ ವೇಸ್ಟ್ ಎಲ್ಲ ಹೊರಗೆ ಬರುತ್ತೆ. ಅದು ಭಗವಂತನ ಅನುಗ್ರಹದಿಂದೇ ನಡೀತೆ, ಇಲ್ಲದಿದ್ರೆ ನಾವು ಆಸ್ಪತ್ರೆಗೆ ಹೋಗ್ಬೇಕು ಅಲ್ವಾ. ಸೊ ಆದ್ರಿಂದ ಆ ಭಗವಂತನ ಅನುಗ್ರಹದಿಂದ ಇದೆಲ್ಲ ರೆಗ್ಯುಲರ್ ಆಗಿ ನಡೀತೆ ಅಂತ ಮನಸ್ಸಲ್ಲಿ ಚಿಂತನೆ ಮಾಡಿ, ಸ್ವಾಮಿ ನಿನ್ನಿಂದ ಆಯ್ತು, ನಿನಗೆ ಅರ್ಪಿತ ಅಂತ ನಾವು ಹೇಳಬೇಕು. ಆಮೇಲೆ ದಂತಧಾವನ ನಮ್ಮ ಬೆಳಿಗ್ಗೆದ್ದು ಹಲ್ಲು ಕ್ಲೀನ್ ಮಾಡ್ತೇವೆ. ಆ ಟೈಮಲ್ಲಿ ಏನ್ ಚಿಂತನೆ ಮಾಡಬೇಕು? ನಮ್ಮ ಶರೀರ ಒಂದು ದೇವಸ್ಥಾನ. ಆ ದೇವಸ್ಥಾನಕ್ಕೆ ಮೇನ್ ಬಾಗಿಲು ಯಾವುದು ಅಂದ್ರೆ ನಮ್ಮ ಬಾಯಿ. ಆ ಬಾಯಿಯಲ್ಲಿರುವ ಹಲ್ಲುಗಳಿದಾವೆ, ಎರಡು ರೋಸ್ ಇದೆಲ್ಲ, ಕೆಳಗೆ ಮೇಲೆ ಅಂತ ಎರಡು ರೋಸ್ ಇದೆ. ಈ ರೋಸ್ಲಿರೋ ಹಲ್ಲುಗಳು ಏನು ಅಂದ್ರೆ ಎರಡು ಬಾಗಿಲು. ನಮ್ಮ ದೇವಸ್ಥಾನ, ನಮ್ಮ ಶರೀರ ಎಂಬ ದೇವಸ್ಥಾನದ ಒಳಗೆ ಹೋಗಕ್ಕೆ ಬಾಯಿತಾನ ಮಹಾದ್ವಾರ. ಆ ಮಹಾದ್ವಾರದಲ್ಲಿರುವ ಮೇನ್ ಎರಡು ಬಾಗಿಲುಗಳು ಹಲ್ಲುಗಳು. ಈ ಹಲ್ಲುಗಳಲ್ಲಿ ಹಂಸನಾಮಕ ಪರಮಾತ್ಮ ಇದ್ದಾನೆ ಅಂತ ಚಿಂತನೆ ಮಾಡಿ ನಾವು ಹಲ್ಲನ್ನ ತಿಕ್ಕಬೇಕು. ಆಗ ತಿಕ್ಕಾವಳೆ ನಾವು ಮನಸ್ಸಲ್ಲಿ ಅನುಸಂಧಾನ, ಭಗವಂತನಿಗೆ ನಾವು ಹಲ್ಲು ಉಜ್ಜುತ್ತೀವಿ, ಹಂಸನಾಮಕ ಪರಮಾತ್ಮನಿಗೆ ಭಗವಂತ ಹಲ್ಲು ತಿಕ್ತೇವೆ ಅಂತ ಮನಸ್ಸಲ್ಲಿ ಚಿಂತನೆ ಮಾಡಿ ನಾವು ಆ ಕೆಲಸವನ್ನು ಮಾಡಬೇಕು. ಈಗ ನೀವು ಪುರಿ ಜಗನ್ನಾಥ್ ಟೆಂಪಲ್, ದ್ವಾರಕಾ ಕೃಷ್ಣ ಆ ಟೆಂಪಲ್ ಅಲ್ಲಿ ಹೋದ್ರೆ ನಮಗೆ ಗೊತ್ತ, ಅಲ್ಲಿರೋ ದೇವರಿಗೆ, ಮೂಲಸ್ಥಾನದಲ್ಲಿ ದೇವರಿಗೆ ನಿತ್ಯವೂ ಹಲ್ಲು ತಿಕ್ತಾರೆ, ಮೈ ತೋರಿಸ್ತಾರೆ, ಸಮ್ ಪ್ರೊಸೀಜರ್ಸ್ ಎಲ್ಲ ಮಾಡ್ತಾರೆ. ಹಲ್ಲು ತಿಕ್ಕೋದೆಲ್ಲ ನಾವು ನೋಡ್ಬೋದು ಅಲ್ಲಿ. ಓಕೆ, ಮತ್ತೆ ಅದಾದ್ಮೇಲೆ ಹಲ್ಲುಜ್ಜಿ ಆದ್ಮೇಲೆ ನಾವು ಹೊರಗೆ ಬಂದು ಕೂಡ್ಬೇಕು, ಶಾಂತವಾಗಿ ಒಂದ್ ಸೊಳ್ಳೆಯಲ್ಲಿ ಕೂತ್ಕೊಂಡು ಮಾನಸಿಕ ತೀರ್ಥ ಸ್ನಾನ ಅಂತ ಒಂದು ಮಾಡ್ಬೇಕು. ಮೈನ್ ಸ್ನಾನ ಮಾಡೋಕ್ ಮುಂಚೆ ಮಾನಸಿಕ ತೀರ್ಥ ಸ್ನಾನ. ಇದು ಹೆಂಗ್ ಮಾಡೋದು ಹಾಗೆ ಅಂದ್ರೆ, ನಾವು ನಮ್ಮ ಜೀವನದಲ್ಲಿ ಎಲ್ಲಾ ಕ್ಷೇತ್ರಕ್ಕೆಲ್ಲ ಹೋಗಿರ್ತೀವಿ, ಅಲ್ಲ ಹೋಗಿಲ್ಲ ಅಂದ್ರೂ ಏನ್ ತೊಂದರೆ ಇಲ್ಲ. ಆ ಕ್ಷೇತ್ರದನ್ನ ಚಿಂತನೆ ಮಾಡಿದ್ರೆ ಸಾಕು. ಚಿಂತನೆ ಮಾಡಿ ಆ ಕ್ಷೇತ್ರಕ್ಕೆ ನಾವು ಮಾನಸಿಕವಾಗಿ ಹೋಗಿ, ಸಪೋಸ್ ಕಾಶಿ ಅಂತ ಇಟ್ಕೊಳ್ಳಿ, ಅದು ಬದ್ರಿನಾಥಿಗೆ ಹೋಗ್ತೀವಿ, ಕಾಶಿಗೆ ಹೋಗ್ತೀವಿ, ಗಯಾಗ ಹೋಗ್ತೀವಿ, ಆಮೇಲೆ ಕಾಶಿ ಗಯಾ, ಆಮೇಲೆ ಪುರಿ ಜಗನ್ನಾಥ್, ಈ ತರ ವಾರ ಎಲ್ಲ ಅಯೋಧ್ಯ, ಈ ತರ ಎಲ್ಲಾ ಕ್ಷೇತ್ರಕ್ಕೂ ನಾವು ಹೋಗ್ತೀವಿ. ಮಾನಸಿಕವಾಗಿ ಹೋಗಿ ಅಲ್ಲಿರುವ ತೀರ್ಥದಲ್ಲಿ ನಾವು ಸ್ನಾನ ಮಾಡಬೇಕು. ಮಾನಸಿಕವಾಗಿ ಸ್ನಾನ ಮಾಡಿ, ಸ್ವಾಮಿ ಇದು ನಿನ್ನಿಂದ ಆಯ್ತು ಅಂತ ಪ್ರಾರ್ಥನೆ ಮಾಡಿ ನಾವು ಎಲ್ಲಾ ಕ್ಷೇತ್ರವನ್ನು ಮಾನಸಿಕವಾಗಿ ದರ್ಶನ ಮಾಡಿ
ವಾಪಸ್ ಬರ್ಬೇಕು. ವಾಪಸ್ ಬಂದು ಈ ಕೆಲಸವನ್ನು ಸ್ವಾಮಿ ನೀನೇ ಪ್ರೇರಣೆ ಮಾಡಿದ ಕಾರಣ ನಂಗೆ ಬಂದು ಈ ತರ ಮಾಡಾಕಾಯ್ತು. ಆದ್ರಿಂದ ನಿನಗೆ ಇದು ಸಮರ್ಪಣೆ ಅಂತ ಹೇಳಿ ಕೃಷ್ಣಾರ್ಪಣ ಹೇಳ್ಬೇಕು. ಮಾನಸಿಕ ಸ್ನಾನ ಆಯ್ತು. ಆಮೇಲೆ ಇನ್ನೊಂದು ಸ್ನಾನ ಇದೆ. ಅದೇನು ಅಂದ್ರೆ ಸು- ನಾವು ತುಂಬಾ ಶಾರ್ಟ್ ಆಗಿ ಎಲ್ಲ ಫಸ್ಟ್ ರೌಂಡ್ ಅಲ್ಲಿ ನಾವು ತಿಳಿಯೋಣ. ಆಮೇಲೆ ಮುಂದಕ್ಕೆ ವಿಸ್ತಾರವಾಗಿ ತಿಳಿಯೋ ಪ್ರಯತ್ನ ಮಾಡೋಣ. ಇನ್ನೊಂದು ಸ್ನಾನ ಏನು ಅಂದ್ರೆ, ನಮ್ಮ ತಲೆಯ ಮೇಲೆ 12 ದಳ ಕಮಲದ ಮೇಲೆ ವಾಸುದೇವ ಮೂರ್ತಿ ಇದ್ದಾರೆ. ಅವರ ಮೇಲೆ ನಾವು ಅಭಿಷೇಕ ಮಾಡ್ತೇವೆ. ಆ ಅಭಿಷೇಕದ ನೀರು ದೇವರ ಪಾದದ ಮೂಲಕ ನಮ್ಮ ಶರೀರ ಫುಲ್ ಆಗಿ ಅದು ವ್ಯಾಪಿಸಿ ಹೋಗುತ್ತೆ. ಆ ಹರಿಪಾದೋದಕ ನಮ್ಮ ತಲೆಯಲ್ಲಿ ವಾಸುದೇವ ಮೂರ್ತಿಯಿಂದ ನಮ್ಮ ತಲೆಗೆ ಬಿದ್ದು ನಮ್ಮ ಶರೀರ ಎಲ್ಲ ಪಾವನ ಆಗತ್ತೆ ಅಂತ ನಾವು ಚಿಂತನೆ ಮಾಡಬೇಕು. ಆ ಟೈಮಲ್ಲಿ ಆ ತರ ಅಭಿಷೇಕ ಮಾಡೋ ವೇಳೆ, ಇದೆಲ್ಲ ಮಾನಸಿಕವಾಗಿ ನಡೆಯೋ ಕೆಲಸಗಳು. ಆ ತರ ಮಾಡೋ ವೇಳೆ ನಾವೇನ್ ನೆನೆಸ್ಬೇಕು? ಪುರುಷ ಸೂಕ್ತ ಮಂತ್ರ ಹೇಳಿ ನಾವು ಈ ವಾಸುದೇವ ಮೂರ್ತಿಗೆ ಅಭಿಷೇಕ ಮಾಡಬೇಕು. ಅಭಿಷೇಕದ ಪಾದೋದಕ ನಮ್ಮ ಶರೀರದಲ್ಲಿ ತಲೆಯಿಂದ ಕಾಲುವರೆಗೆ ಎಲ್ಲಾ ಕಡೆಗೂ ಬಂದು ನಮ್ಮ ಶರೀರವನ್ನು ಪವಿತ್ರ ಮಾಡುತ್ತೆ ಅಂತ ನಾವು ಚಿಂತನೆ ಮಾಡಬೇಕು. ಸೊ ಈ ಒಂದೊಂದು ಕೆಲಸ ಆಗ ಬಳಿ, ಸ್ವಾಮಿ ಇದು ನನ್ನಿಂದ ಮಾಡಕ್ಕಾಗಲ್ಲ, ನೀನೇ ನನ್ನೊಳಗ ನಿಂತು ಮಾಡಿಸಿದ್ಯಾ, ನಿನಗೆ ಇದು ಪೂಜೆಯಾಗಲಿ ಅಂತ ಹೇಳಿ ಸಮರ್ಪಣೆ ಮಾಡಬೇಕು. ಒಂದೊಂದು ಆಕ್ಟಿವಿಟಿಗೆ ಫಾರ್ ಎವ್ರಿ, ನಾವು ಇಲ್ಲಿಂದ ಎದ್ದು ನಡೆದು ಹೋಗ್ತೀವಿ, ಸ್ವಾಮಿ ನೀನೇ ನಡೆಸಿದ್ಯಾ ಹಾಗೆ ಅಂತ ಹೇಳಿ ನಿನಗೆ ಇದು ಸಮರ್ಪಣೆ ಅಂತ ಹೇಳಿ ಒಂದು ಮಾನಸಿಕವಾಗಿ ಒಂದು ನಮಸ್ಕಾರ ಮಾಡಬೇಕು. ಈ ತರ ಎವ್ರಿ ಸ್ಮಾಲ್ ಆಕ್ಟಿವಿಟಿಗೆ ನಾವು ಭಗವಂತನನ್ನ ಸ್ಮರಣೆಗೆ ತಂದುಕೊಳ್ಳಬೇಕು. ಅದು ತನ್ನ ಮೈನ್ ಉದ್ದೇಶ. ಈ ಅನುಸಂಧಾನ ಕ್ರಮದಲ್ಲಿ ಮೈನ್ ಉದ್ದೇಶ ಏನು ಅಂದ್ರೆ, ನಮ್ಮ ಎಲ್ಲಾ ಆಕ್ಟಿವಿಟಿಲೂ ಭಗವಂತ ನಮ್ಮ ಜೊತೆಯೇ ಇದ್ದಾನೆ. ಅದು ತಾನೇ ದಾಸರು ಹೇಳ್ತಾರೆ, ಸಖ ನೀನಾಗಿರು ಪಾಂಡುರಂಗ ಅಂತ. ದೇವರು ನಮ್ಮ ಜೊತೆಯೇ ಇದ್ದಾನೆ, ನಮ್ಮ ಶರೀರದಲ್ಲೇ ಇದ್ದಾನೆ. ನಮ್ಮ ಇಡೀ ಶರೀರದಲ್ಲಿ ಅವನು ವ್ಯಾಪಿಸಿ ನಿಂತಿದ್ದಾನೆ ವಿರಾಟ ರೂಪವಾಗಿ. ನಮ್ಮ ಕಣ್ಣೊಳಗೆ ಕಣ್ಣಿಟ್ಟು, ಕೈ ಒಳಗೆ ಕೈ ಇಟ್ಟು, ಕಾಲೊಳಗೆ ಕಾಲಿಟ್ಟು ಅವನು ನಮ್ಮ ಆಕ್ಟಿವಿಟೀಸ್ನೆಲ್ಲ ಮಾಡಿಸ್ತಾನೆ. ಅದನ್ನ ನಾವು ಚೆನ್ನಾಗಿ ತಿಳಿಬೇಕು. ಆಮೇಲೆ ಆಕ್ಚುಯಲ್ ಆಗಿ ಸ್ನಾನ ಮಾಡೋದು ಹೇಗೆ? ಫಸ್ಟ್ ಬಂದು ತೀರ್ಥಕ್ಷೇತ್ರಕ್ಕೆಲ್ಲ ಹೋಗಿ ಸ್ನಾನ ಮಾಡಿ ಬಂದಿವಿ. ಆಮೇಲೆ ನಮ್ಮ ತಲೆ ಮೇಲೆ ವಾಸುದೇವ ಮೂರ್ತಿ ಇದ್ದಾರೆ. ಆ ವಾಸುದೇವ ಮೂರ್ತಿ ಕಮಲದಳದ ಮೇಲೆ ಕೂತಿದ್ದಾರೆ. ಅವರಿಗೆ ನಾವು ಅಭಿಷೇಕ ಮಾಡ್ತೀವಿ. ಆ ಅಭಿಷೇಕದ ನೀರು ಹರಿಪಾದೋದಕ ನಮ್ಮ ಇಡೀ ಶರೀರದಲ್ಲಿ ವ್ಯಾಪಿಸಿ ಹೋಗುತ್ತೆ. ನಾವು ಪವಿತ್ರ ಆಗ್ತೀವಿ ಅಂತ ಚಿಂತನೆ ಮಾಡಿ ನಾವು ಒಂದು ಮಾನಸಿಕ ಸ್ನಾನ ಮಾಡ್ಬೇಕು. ಇದು ಎರಡನೇ. ಈ ತರ ಸುಮಾರು ಸ್ನಾನಗಳಿದೆ. ನಾನು 3 ಮಾತ್ರ ಹೇಳಿದ್ದೀನಿ ಅಷ್ಟೇ. ಆಕ್ಚುಯಲ್ ಸ್ನಾನ ಇದೆ. ಆಕ್ಚುಯಲ್ ಸ್ನಾನ ಹೇಗೆ ಮಾಡಬೇಕು? ನಮ್ಮ ಬೋರ್ ನೀರು, ಯಾವ ನೀರಾದ್ರೂ ಪರವಾಗಿಲ್ಲ. ಫಸ್ಟ್ ಒಂದು ನದಿಯಲ್ಲಿ ಒಂದು ಪಾತ್ರೆಯಲ್ಲಿ, ಹಿತ್ತಾಳಿ ಪಾತ್ರೆ, ಯಾವುದೋ ಒಂದು ಚಿಕ್ಕ ಪಾತ್ರೆಯಲ್ಲಿ ನೀರನ್ನ ಹಿಡಿದು, ಆ ನೀರ್ ಮೇಲೆ ನಾವು ಬಂದು ಒಂದು ಗೋಲಕ ರೌಂಡ್ ಶೇಪ್ ಒಂದು ಮಾಡಿ, ಅದರಲ್ಲಿ 5 ಭಗವತ್ ರೂಪಗಳನ್ನ ಚಿಂತನೆ ಮಾಡಬೇಕು. ಮಧ್ಯ ಒಂದು 4 ಡೈರೆಕ್ಷನ್ 4 ರೂಪ. ಮಧ್ಯದಲ್ಲಿ ಇರೋದು ನಾರಾಯಣ ರೂಪ, ಮೇಲ್ಗಡೆ ಇರೋದು ವಾಸುದೇವ ರೂಪ, ಬಲಗಡೆ ಇರೋದು ಸಂಕರ್ಷಣ ರೂಪ, ಕೆಳಗಡೆ ಇರೋದು ಪ್ರದ್ಯುಮ್ನ ರೂಪ, ಲೆಫ್ಟ್ ಸೈಡ್ ಅಲ್ಲಿ ಇರೋದು ಅನಿರುದ್ಧ ರೂಪ. ಆ ನೀರಲ್ಲಿ ಈ ದೇವರೆಲ್ಲ ಇದ್ದಾರೆ ಅಂತ ನಾವು ಚಿಂತನೆ ಮಾಡ್ಬೇಕು. ಆಮೇಲೆ ಆ ನೀರಿನಿಂದ ಅರ್ಘ್ಯ ಕೊಡ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಸ್ನಾನ ಮಾಡೋ ವೇಳೆ ನಾವು ಏನ್ ಮಾಡ್ಬೇಕು ಹಾಗಿದ್ರೆ, ಈ ನದಿ ನೀರೋ ಅಲ್ಲ, ಬಾವಿ ನೀರೋ ಅಲ್ಲ, ಟ್ಯಾಂಕ್ ನೀರು, ಯಾವ್ದಾದ್ರೂ ನಾವು ಎಲ್ಲಿದ್ರು ಆ ನೀರ್ ಒಳಗೆ ಸಮುದ್ರ ರಾಜ ಮತ್ತು ಎಲ್ಲಾ ನದಿಗಳು, ಎಲ್ಲ ಪುಣ್ಯಕ್ಷೇತ್ರಗಳ ತತ್ವಾಭಿಮಾನಿ ದೇವತೆಗಳೆಲ್ಲ ಅಲ್ಲಿ ಇದ್ದಾರೆ ಅಂತ ನಾವು ಮಾನಸಿಕವಾಗಿ ಸ್ಮರಣೆ ಮಾಡಬೇಕು. ಸ್ಮರಣೆ ಮಾಡಿದ ಮೇಲೆ ಈ ದೇವತೆಗಳೆಲ್ಲ ನಮ್ಮ ಶರೀರದಲ್ಲೂ ಇದ್ದಾರೆ. ಭಗವಂತ ಇರೋ ವೇಳೆ ಭಗವಂತ ಅವನ ಪರಿವಾರ ಫುಲ್ಲು ನಮ್ಮ ಶರೀರದಲ್ಲಿ ಇದ್ದೇ ಇದೆ. ಈ ದೇವತೆಗಳೆಲ್ಲ ನಮ್ಮ ಶರೀರದಲ್ಲೂ ಇದ್ದಾರೆ. ಅವರಿಗೆಲ್ಲ ನಾವು ಅಭಿಷೇಕ ಮಾಡ್ತೇವೆ ಅಂತ ಮನಸ್ಸಲ್ಲಿ ಚಿಂತನೆ ಮಾಡಬೇಕು. ಶರೀರದಲ್ಲಿ ಯಾರ್ಯಾರಿದ್ದಾರೆ? ತತ್ವಾಭಿಮಾನಿ ದೇವತೆಗಳಿದ್ದಾರೆ, ವಾಯುದೇವರಿದ್ದಾರೆ ಮತ್ತು ಲಕ್ಷ್ಮೀನಾರಾಯಣ ಎಲ್ಲರೂ ಇದ್ದಾರೆ. ಇವರಿಗೆಲ್ಲ ನಾವು ಅಭಿಷೇಕ ಮಾಡಿಸ್ತೇವೆ ಅಂತ ಮನಸ್ಸಲ್ಲಿ ಚಿಂತನೆ ಮಾಡಿ, ನಾವು ಆ ನೀರಲ್ಲಿ ಮೊದಲೇ ಸಂಕಲ್ಪ ಮಾಡಕ್ಕೆ ಎಲ್ಲರಿಗೂ ಬರುತ್ತೆ. ಸಂಕಲ್ಪ ಸ್ನಾನ ಹೆಂಗೆ ಸಂಕಲ್ಪ ಮಾಡಬೇಕು? ತಿಥಿವಾರ ನಕ್ಷತ್ರ ಹೇಳಿ ಸಂಕಲ್ಪ ಮಾಡಿ ಆ ನೀರನ್ನು ತೆಗೆದು ನಮ್ಮ ತಲೆಗೆ ಹಾಕೊಳ್ಳೋ ವೇಳೆ ಪುರುಷ ಸೂಕ್ತದಿಂದ ನಾವು ಒಂದು ನೀರನ್ನ ತಲೆಗೆ ಹಾಕೋಬೇಕು. ತಲೆಗೆ ಹಾಕೊಳ್ಳೋ ವೇಳೆ ನಾವು ಏನ್ ಚಿಂತನೆ ಮಾಡಬೇಕು? ಸ್ವಾಮಿ ನಿನಗೆ ಅಭಿಷೇಕ, ನನ್ನ ಶರೀರದಲ್ಲಿರುವ ಸಕಲ ದೇವತೆಗಳಿಗೆ, ತತ್ವಾಭಿಮಾನಿ ದೇವತೆಗಳಿಗೆ, ಅವರ ಅಂತರ್ಯಾಮಿಯಾದ ವಾಯುದೇವರಿಗೆ,
ಅವರೊಳಗಂತರ್ಯ ಬಿಂಬಮೂರ್ತಿಯಾದ ಈ ಭಗವಂತನಿಗೆ ಅಭಿಷೇಕ ಅಂತ ಚಿಂತನೆ ಮಾಡಿ ಪುರುಷ ಸೂಕ್ತ ಹೇಳಿ ನಾವು ಸ್ನಾನ ಮಾಡಬೇಕು. ಆಮೇಲೆ ಸ್ನಾನ ಆದ ಮೇಲೆ ನಾವು ಆ ಕ್ರಿಯೆಯನ್ನು ಸ್ವಾಮಿ ಇದು ನಿನ್ನಿಂದ ಆಯಿತು, ನೀನೇ ನನ್ನೊಳಗ ನಿಂತು ಮಾಡಿಸಿದ್ಯಾ ಅಂತ ಚಿಂತನೆ ಮಾಡಿ ಅದನ್ನ ದೇವರಿಗೆ ಸಮರ್ಪಣೆ ಮಾಡಬೇಕು, ಕೃಷ್ಣಾರ್ಪಣ ಹೇಳಬೇಕು. ಆಮೇಲೆ ವಸ್ತ್ರಧಾರಣೆ ಮಾಡುವಾಗ ಏನ್ ಮಾಡಬೇಕು? ವಸ್ತ್ರದಲ್ಲಿ ಉಪೇಂದ್ರ ನಾಮಕ ಭಗವಂತ ಇದ್ದಾನೆ. ಆವಾಗ ಒಳ್ಳೆ ಮದ್ದೆ ವಸ್ತ್ರನ ಬಿಟ್ಟು ಅದು ಬಿಡೋದಕ್ಕೆಲ್ಲ ಪ್ರೊಸೀಜರ್ ಇದೆ, ಅದು ಮುಂದೆ ತಿಳಿಯೋಣ ಗ್ರಾಜುವಲ್ ಆಗಿ. ಮದ್ದೆ ವಸ್ತ್ರನ ಬಿಟ್ಟು ಹೊಸ ವಸ್ತ್ರ ಹಾಕೊಳ್ಳೋ ವೇಳೆ ನನ್ನ ಶರೀರದಲ್ಲಿರುವ ತತ್ವಾಭಿಮಾನಿ ದೇವತೆಗಳಿಗೆ, ಅವರ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣನಿಗೆ, ಅವರೊಳಗೆ ಅಂತರ್ಯಾಮಿಯಾಗಿರುವ ಲಕ್ಷ್ಮೀನಾರಾಯಣನಿಗೆ ಈ ವಸ್ತ್ರವನ್ನು ನಾನು ಉಡಿಸ್ತೀನಿ. ಅಲ್ಲಿರೋ ಭಗವತ್ ರೂಪಗಳು ಈ ವಸ್ತ್ರದಲ್ಲೂ ಇದೆ. ಇಲ್ಲಿ ಬಂದು ಉಪೇಂದ್ರ ನಾಮಕ ಭಗವಂತ ಇದ್ದಾನೆ, ಅವರೊಳಗೆ ಎಲ್ಲಾ ದೇವತೆಗಳು ಇದ್ದಾನೆ. ಈ ಎರಡು ದೇವತೆಗಳನ್ನ ಐಕ್ಯ ಚಿಂತನೆ ಮಾಡೋದು. ಆಗ ಹಂಗ ಚಿಂತನೆ ಮಾಡಿ ಏನ್ ಅರ್ಥ ಅಂದ್ರೆ, ನಾವು ನಮ್ಮ ಶರೀರದಲ್ಲಿರುವ ಸಕಲ ದೇವತೆಗಳಿಗೆ ನಾವು ವಸ್ತ್ರವನ್ನು ಕೊಟ್ಟಂಗ ಆಗುತ್ತೆ. ನಮ್ಮ ಆಕ್ಟಿವಿಟಿ ಏನೋ ನಮ್ಮ ಶರೀರಕ್ಕೆ ನಾವು ವಸ್ತ್ರವನ್ನು ಉಡ್ತೀವಿ. ಆದರೆ ಈ ಚಿಂತನೆ ಮಾಡಿದ್ರೆ ನಮ್ಮ ಶರೀರದಲ್ಲಿರುವ 33 ಕೋಟಿ ದೇವತೆಗಳಿಗೂ ನಾವು ವಸ್ತ್ರ ಕೊಟ್ಟಾಗ ಒಂದು ಭಾವನೆ ಬರ್ತದೆ. ಅದರಿಂದ ಅನಂತ ಪುಣ್ಯ ಇದೆ ಅಂತ ಅರಣ್ಯಕಾಚಾರ್ಯರು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಸೊ ಆದ್ರಿಂದ ಈ ವಸ್ತ್ರವನ್ನು ಈ ರೀತಿಯಲ್ಲಿ ಉಡಬೇಕು. ಆಮೇಲೆ ವಸ್ತ್ರ ಉಟ್ಟ ಮೇಲೆ ನಾವು ಒಂದು ಮಣೆ ಹಾಕಿ ಕೂತ್ಕೊಂತೀವಿ. ಸಂಧ್ಯಾವಂದನ ಮಣೆ ಹಾಕೋ ವೇಳೆ ನಾವೇನ್ ಚಿಂತನೆ ಮಾಡಬೇಕು? ಒಂದೊಂದು ಕೆಲಸ ಮಾಡೋ ವೇಳೆ ಇದು ತಮ್ ರೂಲ್ ಏನು ಅಂದ್ರೆ, ಒಂದು ಕೆಲಸ ಆಯ್ತಾ, ಇಮಿಡಿಯೇಟ್ ಹಲ್ಲು ತಿಕ್ಕಿದೇವಾ, ಇಮಿಡಿಯೇಟ್ ಸ್ವಾಮಿ ಇದು ನಿನ್ನಿಂದ ಆಯ್ತು, ನೀನೇ ಮಾಡಿಸಿದ್ಯಾ, ನಿನಗೆ ಸಮರ್ಪಣೆ ಹಾಗಂತ ಹೇಳಿ ಒಂದೊಂದು ಕೃಷ್ಣಾರ್ಪಣ ಬಿಡ್ತಾ ಬರ್ಬೇಕು. ದೆನ್ ಅಂಡ್ ದೇರ್ ನಾವು ಬಂದು ಅದನ್ನ ಇಮಿಡಿಯೇಟ್ ಆಗಿ ಮಾಡ್ಬೇಕು. ಈಗ ಒಂದು ಮಣೆ ಹಾಕ್ತೇವೆ, ನಾವು ಕೂತ್ಕೋತೀವಿ, ನಾವು ಕೂತ್ಕೊಳ್ಳೋದಿಲ್ಲ. ಆ ಮಣ ಹಾಕೋ ವೇಳೆ ನಾವು ಚಿಂತನೆ ಮಾಡಬೇಕು, ಸ್ವಾಮಿ ನಿನಗೆ ಮಣ ಹಾಕಿದ್ದೀನಿ, ನೀನ್ ನನ್ನೊಳಗೆ ಬಿಂಬಮೂರ್ತಿ ಆಗಿದ್ಯಾ, ನಿನಗೆ ಮಣ ಹಾಕಿದ್ದೀನಿ, ನೀನ್ ಕೂತ್ಕೋಪ್ಪ ಅಂತ ಹೇಳಿ ಇನ್ವೈಟ್ ಮಾಡಿ ಅಲ್ಲಿ ಕೂತ್ಕೊಳ್ಳಾಗ ನಾವು ಚಿಂತನೆ ಮಾಡ್ಬೇಕು. ಆಮೇಲೆ ನಾವು ಅದರಲ್ಲಿ ಕೂತ್ಕೋಬೇಕು. ಮನೆಯಲ್ಲಿ ಕೂತ್ಕೊಂಡ ಮೇಲೆ ಏನ್ ಮಾಡ್ಬೇಕು? ನೆಕ್ಸ್ಟ್ ಗೋಪಿಚಂದನ ನಾಮ ಮುದ್ರೆ ಎಲ್ಲ ಹಾಕೋಬೇಕು. ಗೋಪಿಚಂದನ ನಾಮ ಮುದ್ರೆ ಬಂದು ತುಂಬಾ ವಿಸ್ತಾರವಾಗಿದೆ, ಅದನ್ನ ಬಂದು ನಾಳೆ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಇನ್ನೊಂದು ಸೂಚನೆ, ಆ ಸುಮನಾ ಶೋಮಶರ್ಮ ಕತೆ ಇದೆ ಅಲ್ವಾ, ಅದು ತುಂಬಾ ವಿಸ್ತಾರವಾಗಿದೆ. ಅದನ್ನು ಮಧ್ಯೆ ಮಧ್ಯೆ ನಾನು ತಿಳಿಸ್ಕೊಂಡು ಹೋಗ್ತೀನಿ. ಸೊ ದಟ್ ಒಂದೇ ಸ್ಟೋರಿ ಇದ್ರೆ ಬೋರ್ ಆಗತ್ತೆ. ಅದರಿಂದ ಮಧ್ಯೆ ಮಧ್ಯೆ ಅದರ ಇನ್ಫಾರ್ಮೇಶನ್ ಎಲ್ಲ ಕೊಡಕ್ಕೆ ನಾನು ಟ್ರೈ ಮಾಡ್ತೀನಿ. ಶ್ರೀ ಕೃಷ್ಣಾರ್ಪಣಮಸ್ತು.